ನನ್ನ ಆಡಿಯೋ ಕೇಳುತ್ತಿರುವ ನನ್ನ ಪ್ರೀತಿಯ ಓದುಗರಿಗೆ ನಮಸ್ಕಾರಗಳು. ನನ್ನ ಕಾದಂಬರಿಯ ಕೊನೆಯ 3 ಅಧ್ಯಾಯಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಅಧ್ಯಾಯ 27. ಶ್ಯಾಮಲಾಗೆ ಒಂದು ದೊಡ್ಡ ಸವಾಲು ಎಂದರೆ 2 ಸಂಸಾರವನ್ನು ಒಂದು ಮಾಡುವುದು ಹೇಗೆ. ವಸುಂಧರಾ ಆಂಟಿಯ ಸಹಾಯ ತೆಗೆದುಕೊಳ್ಳಬೇಕು ಅಂದುಕೊಂಡಳು. ಜೊತೆಗೆ ಈ ವಿಷಯವಾಗಿ ಕುಮಾರ್ ಆರತಿ ಆಂಟಿಯ ಜೊತೆ ಮಾತನಾಡಬೇಕೆಂದುಕೊಂಡಳು. ಶ್ಯಾಮಲಾ, ಹೋಗಿ ರೆಸ್ಟ್ ಮಾಡು ಎಂದರು ವಸುಂಧರಾ. ಸಾಗರ್, ಕರೆದುಕೊಂಡು ಹೋಗು. ಬಾ ಶ್ಯಾಮಲಾ. ನಿಧಾನವಾಗಿ ರೂಮ್ಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಮೆಲ್ಲಗೆ ಕುಳಿತುಕೋ ಎಂದು ಹೇಳಿ ಕುಳ್ಳೆರಿಸಿ, ಶ್ಯಾಮಲಾ, ನಿನ್ನನ್ನು ಏನೋ ಕೇಳಬೇಕು ಎಂದುಕೊಂಡಿದ್ದೇನೆ. ಏನು ಹೇಳಿ? ನನ್ನಿಂದ ಏನು ಮುಚ್ಚಿಡುತ್ತಿಲ್ಲ ತಾನೇ? ಯಾವಾಗಲೂ ಏನೋ ಯೋಚಿಸುತ್ತಿರುತ್ತೀಯ. ಏನು ಹೇಳು? ನನ್ನಲ್ಲಿ ಮುಚ್ಚುಮರೆ ಏಕೆ? ಈ ವೇಳೆಯಲ್ಲಿ ಹೆಚ್ಚು ಯೋಚನೆ ಮಾಡಬಾರದು, ಸಂತೋಷವಾಗಿರಬೇಕು ಎಂದು ಡಾಕ್ಟರ್ ಹೇಳಿದ್ದು ಮರೆತು ಬಿಟ್ಟಿದ್ದೀಯಾ? ಇಲ್ಲ, ನಾನೇನು ಯೋಚಿಸುತ್ತಿಲ್ಲ. ನೀವಿರುವಾಗ ನನಗೇನು ಚಿಂತೆ? ಇಷ್ಟು ಮುದ್ದು ಮಾಡುವ ಗಂಡ, ತಂದೆ ಸಮಾನರಾದಂತಹ ಮಾವ, ತಾಯಿಗಿಂತ ಹೆಚ್ಚು ಪ್ರೀತಿ ತೋರುವ ವಸುಂಧರಾ ಆಂಟಿ, ನನಗೇನು ಕೊರತೆ? ಇಲ್ಲದ್ದೆಲ್ಲ ಯೋಚನೆ ಬೇಡ ಎಂದು ಹೇಳಿ ಗಂಡನ ಎದೆಗೊರಗಿದಳು. ಶ್ಯಾಮಲಾ, ನೀನು ನನ್ನ ಜೀವ. ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದೇನೆ. ಈ ನನ್ನ ಪ್ರೀತಿಯಲ್ಲಿ ಯಾವುದೇ ಕೊರತೆ ಬರಬಾರದು ನಿನಗೆ. ನನ್ನ ಹೃದಯದ ಹರಸಿ ನೀನು. ನನ್ನ ಪ್ರೀತಿಯ ಮಮತೆ ಸದಾ ಇರುತ್ತೆ ಶ್ಯಾಮಲಾ. ಗಂಡನ ಪ್ರೀತಿಗೆ ಏನು ಹೇಳಬೇಕು ತಿಳಿಯದಾದಳು. ಮಾತು ಬಾರದೆ ಮನಸ್ಸು ಮುಖವಾಯಿತು. ಹೇಳು ಶ್ಯಾಮಲಾ, ಏನು ನಿನ್ನ ಯೋಚನೆ? ನನಗೆ ಮಾತು ಕೊಡಿ. ಯಾವ ವಿಷಯಕ್ಕೂ ನೀವು ಬೇಜಾರು ಮಾಡಿಕೊಳ್ಳಬಾರದು. ನನ್ನ ಮಾತನ್ನು ಕೇಳಿ ಉದ್ರೇಕಕ್ಕೆ ಒಳಗಾಗಬಾರದು. ಏನೇ ಇರಲಿ ಸಂತೋಷದಿಂದ ನಡೆಸಿಕೊಡುತ್ತೇನೆ ಎಂದು ಮಾತು ಕೊಡಿ ಎಂದಳು. ಅಂತಹ ವಿಷಯವೇನು ಶ್ಯಾಮಲಾ? ನಿನ್ನ ಮಾತಿಗೆ ಇಲ್ಲ ಎನ್ನುವುದುಂಟೆ? ಸಾಧ್ಯವೇ ಇಲ್ಲ. ಹೇಳು, ನಾನು ನಡೆಸಿಕೊಡುತ್ತೇನೆ. ನನಗೆ ನೀನು ಮುಖ್ಯ ಎಂದ. ನನಗೆ ಮಗು ಹುಟ್ಟಿದ ಮೇಲೆ ನನಗೆ ಮತ್ತು ನನ್ನ ಮಗುವಿಗೆ ಮೊದಲು ಕೊಡುವ ಕಾಣಿಕೆ ಎಂದರೆ ನೀವು ನನ್ನ ಮಾತನ್ನು ನಡೆಸಿಕೊಡುವುದು. ನನಗೆ ಮಾತು ಕೊಡಿ ಎಂದಳು. ನಗುನಗುತ್ತಲೇ ಕಿಂಚಿತ್ತೂ ಅನುಮಾನಿಸದೆ ಭರವಸೆ ಇತ್ತನು. ಶ್ಯಾಮಲಾ ಮನಸ್ಸಿಗೆ ಸಮಾಧಾನ ಹಾಗೂ ತಳಮಳ ಕಡಿಮೆಯಾಯಿತು. ಆಂಟಿ, ಎಲ್ಲಿದ್ದೀರಾ? ನಾನು ನಿಮ್ಮ ಜೊತೆ ಮಾತನಾಡಬೇಕು. ವಸುಂಧರಾ, ಕೂಡಲೇ ಬರುತ್ತೇನೆ ಎಂದರು. ಆತಾತುರವಾಗಿಯೇ ಬಂದರು. ಏನಾಯಿತು ಶ್ಯಾಮಲಾ? ಹೊಟ್ಟೆ ನೋವೇನಾದರೂ ಅನ್ನುತ್ತಿದ್ದಂತೆ. ಇಲ್ಲ ಆಂಟಿ, ಗಾಬರಿಯಾಗಬೇಡಿ. ನಾನು ನಿಮ್ಮ ಬಳಿ ಮಾತನಾಡಬೇಕು ಎಂದು ರೂಮ್ಗೆ ಕರೆದೊಯ್ದಳು. ಸಾಗರ್ ಅದೇ ತಾನೇ ಹೊರಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋಗಿದ್ದ. ಬನ್ನಿ ಆಂಟಿ, ಕುಳಿತುಕೊಳ್ಳಿ. ಹೇಳು ಶ್ಯಾಮಲಾ. ಆಂಟಿ, ನಾನು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಆರತಿಯವರನ್ನು ಕರೆಸಿ ಸಾಗರ್ಗೆ ಪರಿಚಯ ಮಾಡಿಕೊಡಬೇಕು. ನಂತರ ಕುಮಾರ್ ಕರೆಸುವುದು ಅಂತ ಯೋಚಿಸಿದ್ದೇನೆ. ಇದೆಲ್ಲ ಮಾವನ ಯೋಗಕ್ಷೇಮವಾಗಿ. ಮಾವ ದಿನೇ ದಿನೇ ಅವರ ಮೊದಲ ಹೆಂಡತಿ ಹಾಗೂ ಮಗ ಆರತಿ ಮತ್ತು ಕುಮಾರ್ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಹೀಗೆ ಆದರೆ ಮಾವನವರ ಆರೋಗ್ಯದ ಗತಿ ಏನು ಎಂದಳು. ವಸುಂಧರಾಗೆ ಶ್ಯಾಮಲಾ ಯೋಚಿಸುತ್ತಿರುವುದು ಸರಿ ಎನ್ನಿಸಿತು. ಆದರೆ ಹೇಗೆ ಇದೆಲ್ಲ ಸಾಧ್ಯವೇ? ಸಾಗರ್ ಇದನ್ನು ಒಪ್ಪಿಯಾನೆ? ನನ್ನ ಅಣ್ಣ ಚೆನ್ನಾಗಿರಬೇಕು ಎಂದರೆ ಏನಾದರೂ ಮಾಡಬೇಕು. ಇಬ್ಬರು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದರು. ಸದ್ಯಕ್ಕೆ ಶ್ಯಾಮಲಾ ಆಂಟಿ ಎಂದು ಪರಿಚಯ ಮಾಡಿರುವ ಆರತಿಯವರನ್ನು ಒಂದು ಒಳ್ಳೆಯ ದಿನ ನೋಡಿ ಕರೆಸುವುದು ಎಂದು ತೀರ್ಮಾನಕ್ಕೆ ಬಂದರು. ಅಭಿರಾಮ್, ಆರತಿ, ಕುಮಾರ್ ಚಿಂತೆ ಒಂದು ಕಡೆಯಾದರೆ ಶ್ಯಾಮಲಾಗೆ ಮಗುವಾಗುತ್ತೆ, ನಮ್ಮ ವಂಶದ ಕುಡಿ, ನಮ್ಮೆಲ್ಲರ ಕನಸು, ಮುದ್ದಿನ ಕೂಸು, ಪುಟ್ಟ ಕಂದನನ್ನು ನೆನೆಸಿಕೊಂಡು ಖುಷಿ ಪಡುತ್ತಿದ್ದರು. ಸೊಸೆಯನ್ನು ಪ್ರತಿ ಗಂಟೆಗೊಮ್ಮೆ ವಿಚಾರಿಸಿ ಅವಳ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಿದ್ದರು. ತಿಂಗಳುಗಳು ಹೊರಳುತ್ತಿದ್ದಂತೆ ಶ್ಯಾಮಲಾಗೆ ಹೆರಿಗೆ ಸಮಯ ಬರುತ್ತಿದ್ದಂತೆ ತಾಯಿ ಕೌಶಲ್ಯ, ವಸುಂಧರಾ, ಸಾಗರ್, ಅಭಿರಾಮ್ ಎಲ್ಲರ ಜೊತೆಯಲ್ಲಿಯೇ ಇದ್ದರು. ಎಲ್ಲರಿಗೂ ಖುಷಿ ಒಂದೆಡೆಯಾದರೆ ಏನೋ ತಳಮಳ, ಭಯ ಕೂಡ. ಅನಂತ ಶರ್ಮರು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದಿದ್ದರು. ರಾಮ ಯಾವ ತೊಂದರೆಯೂ ಇಲ್ಲದಂತೆ ಹೆರಿಗೆಯಾದರೆ ಸಾಕು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ಕುಮಾರ್ಗೆ ಅಭಿರಾಮ್ ಆಗಾಗ್ಗೆ ವಿಷಯದ ಕಾಗದ ಮೂಲಕ ತಿಳಿಸುತ್ತಿದ್ದರು. ಕುಮಾರ್ ಏನೆಂದು ಉತ್ತರಿಸಿಯಾನೋ, ಏನೆಂದು ಹೇಳುವುದು? ಅವನ ಮನಸ್ಸಿಗೆ ಆದ ಗಾಯ ಇನ್ನೂ ವಾಸಿಯಾಗಿಲ್ಲ. ಹೀಗಿರುವಾಗ ಕಾಗದ ಓದಿ ಸುಮ್ಮನಾಗುತ್ತಿದ್ದ. ಹೆರಿಗೆ ನೋವು ಕಾಣಿಸಿಕೊಂಡ ಮೇಲೆ ಡಾಕ್ಟರ್ ನಿವೇದಿತ ಕೂಡಲೇ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿದರು. ಕೂಡಲೇ ಶ್ಯಾಮಲಾಳನ್ನು ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದರು. ಒಳ್ಳೆ ಗೈನಕಾಲಜಿಸ್ಟ್ ಎಂದು ನಿವೇದಿತ ಹೆಸರು ಮಾಡಿದ್ದರು. ಒಂದು ರೀತಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಒಂದೇ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಡಾಕ್ಟರ್ ನಟರಾಜ್ ಕೂಡ ಫೇಮಸ್ ಡಾಕ್ಟರ್ ಹಾಗೂ ಫ್ಯಾಮಿಲಿ ಡಾಕ್ಟರ್ ಕೂಡ. ಅಭಿರಾಮ್ರವರ ಆರೋಗ್ಯ ಇಷ್ಟರ ಮಟ್ಟಿಗೆ ಚೆನ್ನಾಗಿದೆ ಎಂದರೆ ಡಾಕ್ಟರ್ ನಟರಾಜ್ರವರೇ ಕಾರಣ ಎಂದರೂ ತಪ್ಪಾಗಲಾರದು.
ಶ್ಯಾಮಲ ಗರ್ಭಿಣಿಯಾದ ಪ್ರಾರಂಭದಿಂದಲೂ ಡಾಕ್ಟರ್ ನಿವೇದಿತಾ ಅವರೇ ನೋಡುತ್ತಿದ್ದರು. ಪೇಷಂಟ್ಗಳನ್ನು ತುಂಬ ಮಮತೆಯಿಂದ ಮಾತನಾಡಿಸುವುದು, ಧೈರ್ಯ ಹೇಳುವುದು, ಅವರಲ್ಲಿ ಆತ್ಮವಿಶ್ವಾಸ ಹಾಗೂ ಧೈರ್ಯ ತುಂಬುತ್ತಿದ್ದರು. ನರ್ಸಿಂಗ್ ಹೋಮ್ಗೆ ಬಂದ ಪೇಷಂಟ್ಗಳಿಗೆ ಡಾಕ್ಟರ್ ನಟರಾಜ್, ಡಾಕ್ಟರ್ ನಿವೇದಿತಾ ಎಂದರೆ ಎಲ್ಲಿಲ್ಲದ ಗೌರವ. ಡಾಕ್ಟರ್ ನಿವೇದಿತಾ ಶ್ಯಾಮಲಾಳನ್ನು ವಾರ್ಡ್ಗೆ ಬರುತ್ತಿದ್ದಂತೆ ಅಡ್ಮಿಟ್ ಮಾಡಿಕೊಂಡರು. ತಕ್ಷಣವೇ ಚೆಕಪ್ ಮಾಡಿ ಎಲ್ಲರೂ ರೂಮ್ಗೆ ಹೊರಗೆ ಇರಿ, ಡೋಂಟ್ ವರಿ ಸಾಗರ್, ಭಯಪಡುವಂಥದ್ದೇನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಎಂದು ಹೇಳಿ ಹೊರಗೆ ಕಳುಹಿಸಿದರು. ಶ್ಯಾಮಲ ನೋವಿನಿಂದ ನರಳುತ್ತಿದ್ದಳು. ಅವಳ ನರಳಾಟ ಕೇಳಲಾರದೆ ಎಲ್ಲರಿಗೂ ಆತಂಕ ಶುರುವಾಯಿತು. ಅನಂತ ಶರ್ಮರು ರಾಮನನ್ನು ನೆನೆಯುತ್ತಾ ದೇವರಲ್ಲಿ ಮೊರೆಯಿಡುತ್ತಾ ಪ್ರಾರ್ಥಿಸಲು ಕುಳಿತು ಬಿಟ್ಟಿದ್ದರು. ಸಾಗರ್, ಅಭಿರಾಮ್ ಆ ಕಡೆಯಿಂದ ಈ ಕಡೆ ಓಡಾಡಲು ಶುರು ಮಾಡಿದ್ದರು. ಅಲ್ಲಿಗೆ ಬಂದ ಡಾಕ್ಟರ್ ನಟರಾಜ್ ಅಭಿರಾಮ್ಗೆ ಧೈರ್ಯ ಹೇಳಿದರು. ಗುರುವಾರ ರಾತ್ರಿ 10 ಗಂಟೆಗೆ ಶ್ಯಾಮಲಾಳನ್ನು ಅಡ್ಮಿಟ್ ಮಾಡಿಕೊಂಡ ಡಾಕ್ಟರ್ ನಿವೇದಿತಾ ನಾರ್ಮಲ್ ಡೆಲಿವರಿ ಆಗುತ್ತದೆ ಎಂದುಕೊಂಡು ತಾಳ್ಮೆಯಿಂದ ಕಾದರೂ ಪ್ರಯೋಜನವಾಗಲಿಲ್ಲ. ಮಗು ಹೊಟ್ಟೆಯಲ್ಲೇ ಬೆಳೆದಿದ್ದ ಕಾರಣ ಮಗುವಿಗೆ ತೊಂದರೆ ಆಗಬಾರದೆಂದು ಹೇಳಿ ಆಪರೇಷನ್ ಮಾಡಿ ಮಗುವನ್ನು ಹೊರಗೆ ತೆಗೆದರು. ಬೆಳಗಿನ ಜಾವ 4:30ಕ್ಕೆ ಡಾಕ್ಟರ್ ನಿವೇದಿತಾ ಅಲ್ಲಿಯೇ ಇದ್ದ ನರ್ಸ್ಗೆ ಟೈಮನ್ನು ಒಂದು ಕಡೆ ಬರೆಸಿದರು. ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಶ್ಯಾಮಲ. ಹೊರಗಡೆ ಕುಳಿತಿದ್ದ ಎಲ್ಲರಿಗೂ ಓದ ಜೀವ ಬಂದ ಹಾಗಾಯಿತು. ಸಾಗರ್ ಮತ್ತು ಅಭಿರಾಮ್ ಆಸೆಪಟ್ಟಂತೆ ಹೆಣ್ಣು ಮಗು ಆಗಿದ್ದಕ್ಕೆ ಸಂತೋಷಿಸಿದರು. ಮಗು ಶುಕ್ರವಾರ ಹುಟ್ಟಿದ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ, ಒಳ್ಳೆಯ ದಿವಸ ಜನನವಾಗಿದೆ ಎಂದು ಖುಷಿಪಟ್ಟರು. ಎಲ್ಲರಿಗೂ ಸಂತೋಷವೋ ಸಂತೋಷ. ಅನಂತ ಶರ್ಮಾ ಶ್ರೀರಾಮನಿಗೆ ಕುಳಿತಲ್ಲಿಯೇ ಪ್ರಾರ್ಥಿಸಿದರು. ಮಗು ಒಳ್ಳೆಯ ದಿವಸ ಹುಟ್ಟಿದೆ ಅಂದುಕೊಳ್ಳುತ್ತಿದ್ದಂತೆ ಅಲ್ಲಿಗೆ ಬಂದ ಅಭಿನಂದನ್ ಮತ್ತು ದಶಮಿ ಇಬ್ಬರು ತುಂಬ ಸಂತೋಷಪಟ್ಟರು. ಶ್ಯಾಮಲಾಗಿ ಹೆಣ್ಣು ಮಗು ಆಗಿರುವ ಸುದ್ದಿ ಕೇಳಿ ಓಡೋಡಿ ಬಂದಿದ್ದ ಅಭಿನಂದನ್ ನರ್ಸ್ ಮಗುವನ್ನು ಶುಚಿಗೊಳಿಸಿ ಮನೆಯಿಂದ ತಂದಿದ್ದ ಶಾಲನ್ನು ಸುತ್ತಿ ಹೊರಗಡೆ ತಂದು ಸಾಗರ್ ಕೈಗೆ ಇತ್ತಳು. ಎಲ್ಲರಿಗೂ ಮಗುವಿನ ಬಳಿ ಧಾವಿಸಿ ಬಂದರು. ಮಗುವನ್ನು ನೋಡಿದ ಕೂಡಲೇ ಸಾಗರ್ ಕಣ್ಣಿನಿಂದ ಆನಂದ ಬಾಷ್ಪ. ಮಗುವನ್ನು ಮುಟ್ಟಿ ಮುಟ್ಟಿ ನೋಡಿದ. ಮಗುವಿನ ಸ್ಪರ್ಶ ಅವನನ್ನು ರೋಮಾಂಚನಗೊಳಿಸಿತು. ನಂತರ ಅಭಿರಾಮ್ ರವರ ಮಡಲಿಗೆ ಹೋಯಿತು. ಅಭಿರಾಮ್ ಸಂತೋಷ ಹೇಳುತ್ತಿರದು. ಮೊಮ್ಮಗಳನ್ನು ನೋಡಿಯೇ ನೋಡಿದರು. ಈಗ ಎಲ್ಲರೂ ಎತ್ತಿ ಮುದ್ದಾಡುತ್ತಿದ್ದಂತೆ ಡಾಕ್ಟರ್ ನಿವೇದಿತಾ ತಾಯಿ ಮಗು ಆರೋಗ್ಯವಾಗಿದ್ದಾರೆ, ಭಯಪಡುವ ಅಗತ್ಯವಿಲ್ಲ ಎಂದರು. ಸಾಗರ್ ಹೆಂಡತಿಯ ಬಳಿ ಹೋಗಿ ಮಲಗಿದ್ದ ಶ್ಯಾಮಲಾಳನ್ನು ನೋಡಿ ಕೈ ಹಿಡಿದುಕೊಂಡು ಕಿವಿಯಲ್ಲಿ ಮೆಲ್ಲನೆ ಹೇಳಿದ, ನನಗೆ ನಮ್ಮ ಪ್ರೀತಿಯ ಸಲುವಾಗಿ ದೊಡ್ಡ ಕಾಣಿಕೆಯನ್ನು ಕೊಟ್ಟುಬಿಟ್ಟೆ ಶ್ಯಾಮಲಾ, ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿ ಹಣೆಗೆ ಮುತ್ತನ್ನಿಟ್ಟ. ಅಷ್ಟರಲ್ಲಿ ಮಗು ಅಳಲು ಶುರು ಮಾಡಿದ್ದರಿಂದ ನರ್ಸ್ ಹಾಲುಣಿಸಲು ಮಗುವನ್ನು ತಂದು ಶ್ಯಾಮಲಾಳ ಕೈಯಲ್ಲಿಟ್ಟರು. ತುಂಬ ಮುದ್ದಾಗಿದ್ದಾಳೆ ಶ್ಯಾಮಲ, ಎಲ್ಲ ನಿನ್ನ ಹಾಗೆ ಎಂದ. ತಾಯಿ ಮಗು ಆರೋಗ್ಯವಾಗಿದ್ದರಿಂದ ಡಾಕ್ಟರ್ ನಿವೇದಿತಾ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ತಿಳಿಸಿದರು. ಒಳ್ಳೆಯ ಟೈಮ್ ನೋಡಿ ವಸುಂಧರಾ ಕೌಶಲ್ಯ ಆರತಿ ಮಾಡಿ ತಾಯಿ ಮಗುವನ್ನು ಮನೆ ತುಂಬಿಸಿಕೊಂಡರು. ಅಭಿರಾಮ್ ಮೊದಲು ಮಾಡಿದ ಕೆಲಸವೆಂದರೆ ಆರತಿ ಮತ್ತು ಕುಮಾರ್ಗೆ ವಿಷಯ ತಿಳಿಸಿದರು. ಆರತಿಯವರಿಗೆ ವಿಷಯ ಕೇಳಿ ತುಂಬ ಸಂತೋಷಪಟ್ಟರು. ಕೌಸಲ್ಯ ಮಗಳ ಬಳಿಯೇ ಇದ್ದು ಬಾಣಂತನ ಮಾಡುತ್ತಾ ತಾಯಿ ಮಗುವಿನ ಆರೈಕೆ ಮಾಡುತ್ತಿದ್ದರು. ಅನಂತ ಶರ್ಮರು ಅಭಿನಂದನ ಹಾಗಾಗಿ ಬಂದು ನೋಡಿ ಹೋಗುತ್ತಿದ್ದರು. ತಿಂಗಳು ತುಂಬುತ್ತಿದ್ದಂತೆ ನಾಮಕರಣ ಮಾಡಿ ಹೆಸರಿಡಬೇಕು ಎಂದು ತೀರ್ಮಾನಿಸಿದರು. ಅಭಿರಾಮ್ರವರಿಗೆ ಎಲ್ಲಿಲ್ಲದ ಸಂತೋಷ, ಸಡಗರ, ಸಂಭ್ರಮ. ಮೊಮ್ಮಗಳನ್ನು ಎಷ್ಟು ಮುದ್ದಾಡಿದರೂ ಸಾಲದು. ಮಗುವಿನ ಮುದ್ದಾದ ಕಣ್ಣುಗಳು, ಮಗುವಿನ ನುಣುಪಾದ ಸ್ಪರ್ಶ, ಪುಟ್ಟ ಕೈಗಳು, ಪುಟ್ಟ ಕಾಲುಗಳು ಎಲ್ಲವನ್ನು ನೋಡುತ್ತಿದ್ದರೆ ಶ್ಯಾಮಲಾಳಷ್ಟೇ ಚಲುವಾಗಿತ್ತು ಮಗು. ಕೌಸಲ್ಯರಿಗೂ ಶ್ಯಾಮಲ ಹುಟ್ಟಿದಾಗ ಮಗುವಿನಲ್ಲಿ ಹೀಗೇ ಇದ್ದಳು ಎಂದುಕೊಂಡರು. ಜಾತ್ರೆಯಲ್ಲಿ ಕಳೆದು ಹೋದ ಆ ಪುಟ್ಟ ಶ್ಯಾಮಲ ನೆನಪಿಗೆ ಬಂದು ಕಣ್ಣಂಚು ಒದ್ದೆ ಆಯಿತು. ಇತ್ತ ಅಭಿರಾಮ್ ಮಗುವಿನ ಜಾತಕ ಬರೆಸಿ ಒಳ್ಳೆಯ ದಿನ ನೋಡಿ ನಾಮಕರಣ ಗೊತ್ತು ಮಾಡಿದರು. ನಾಮಕರಣ ಆಹ್ವಾನ ಪತ್ರಿಕೆ ಎಲ್ಲರಿಗೂ ತಲುಪಿಸಿದ್ದರು. ತುಂಬ ಗ್ರ್ಯಾಂಡಾಗಿ ಮಾಡಬೇಕೆಂದುಕೊಂಡಿದ್ದರಿಂದ ಯಾರನ್ನು ಬಿಡದೆ ಕಂಪನಿಯವರು ತಮ್ಮ ಆತ್ಮೀಯರನ್ನು ಎಲ್ಲರನ್ನೂ ಆಹ್ವಾನಿಸಿದ್ದರು. ನರ್ಸಿಂಗ್ ಹೋಮ್ಗೆ ಸ್ವತಃ ತಾವೇ ಹೋಗಿ ಆಹ್ವಾನ ಪತ್ರಿಕೆಯನ್ನು ಕೊಡಬೇಕೆಂದುಕೊಂಡು ನರ್ಸಿಂಗ್ ಹೋಮ್ಗೆ ಬಂದರು. ಡಾಕ್ಟರ್ ನಿವೇದಿತಾ, ಡಾಕ್ಟರ್ ನಟರಾಜ್, ಮತ್ತೊಬ್ಬ ಓರ್ವ ವ್ಯಕ್ತಿ ಇಷ್ಟು ಜನ ಕುಳಿತು ಮಾತನಾಡುತ್ತಿದ್ದರು. ಒಳಗೆ ಬಂದ ಅಭಿರಾಮ್ರವರನ್ನು ನೋಡಿ ಬನ್ನಿ ಬನ್ನಿ ಎಂದು ಡಾಕ್ಟರ್ ನಟರಾಜ್ ಒಳಗೆ ಕರೆದೊಯ್ದರು. ಅಲ್ಲಿಯೇ ಕುಳಿತಿದ್ದ ವ್ಯಕ್ತಿಯನ್ನು ನೋಡಿ ಅಭಿರಾಮ್ಗೆ ಗೊತ್ತಾಯಿತು. ಓಹೋ, ಇವರು ಮಿಲಿಟರಿಯವರೇ ಇರಬೇಕು ಎಂದು ತಿಳಿಯುತ್ತಿತ್ತು. ಶಿಸ್ತಿನಿಂದ ಕುಳಿತಿದ್ದ ಟಿವಿ, ಗತ್ತು, ದಪ್ಪ ಮೀಸಿ, ಎತ್ತರವಾದ ಮೈಕಟ್ಟು. ವಯಸ್ಸು 65 ಆಗಿದ್ದರೂ ಇನ್ನೂ ಯುವಕರಂತೆ ಕಾಣಿಸುತ್ತಿದ್ದರು.
ಅಭಿರಾಮ್, ಬನ್ನಿ, ಇವರು ನನ್ನ ಸ್ನೇಹಿತರು, ಒಟ್ಟಿಗೆ ಓದಿದ್ದು. ವಿದ್ಯಾಭ್ಯಾಸ ಮುಗಿಸಿ ಇವನು ಮಿಲಿಟರಿಗೆ ಸೇರಿದ, ನಾನು ಡಾಕ್ಟರ್ ಆದೆ. ನನ್ನ ಪ್ರೀತಿಯ ಹಾಗೂ ಆತ್ಮೀಯ ಸ್ನೇಹಿತ ವಿಕ್ರಮ್ ಎಂದು ಪರಿಚಯಿಸಿದರು. ಅಭಿರಾಮ್ ಪರಿಚಯವೂ ಆಯಿತು. ಸುಮಾರು ಹೊತ್ತು ಮಾತನಾಡುತ್ತಾ ಕುಳಿತರು. ಹೊತ್ತು ಹೋಗಿದ್ದೇ ತಿಳಿಯಲಿಲ್ಲ. ವಿಕ್ರಮ್ಗೂ ಆಹ್ವಾನ ಪತ್ರಿಕೆ ಕೊಟ್ಟು, ಮರೆಯದೆ ಬರಲೇಬೇಕು, ನನ್ನ ಮೊಮ್ಮಗಳ ನಾಮಕರಣಕ್ಕೆ ಕರೆಯಲೆಂದು ಬಂದೆ. ನನ್ನ ಮಗಳ ಸ್ನೇಹಿತ ಮದುವೆ ಇದ್ದ ಕಾರಣ ಬರಲೇಬೇಕಾಯಿತು. ನಾಳೆಯಷ್ಟೇ ಹೊರಡುತ್ತಿದ್ದೆವು. ಆದರೆ ನಿಮ್ಮ ಮನೆಯ ಫಂಕ್ಷನ್ ಮುಗಿಸಿ ಹೊರಡುತ್ತೇವೆ ಎಂದು ಹೇಳಿದ ಮೇಲೆ ಅಭಿರಾಮ್ಗೂ ಸಂತೋಷವಾಯಿತು. ತಪ್ಪದೆ ತಂದೆ ಮಗಳಿಬ್ಬರೂ ಬರಬೇಕು ಎಂದು ಹೇಳಿದರು. ಅಧ್ಯಾಯ 28. ಆರತಿ ಮತ್ತು ಕುಮಾರ್ಗೆ ಆಮಂತ್ರಣ ಪತ್ರಿಕೆಯನ್ನು ಕಳುಹಿಸಿದ್ದರು. ಕುಮಾರ್ ಮಗುವಿನ ನಾಮಕರಣದ ಪತ್ರಿಕೆಯನ್ನು ನೋಡಿ ಮನಸ್ಸಿಗೆ ನೋವಾದರೂ ಏನು ಮಾಡಲಾರದ ಸ್ಥಿತಿ. ತಂದೆ ಮಾತಿಗೆ ಇಲ್ಲವೆನ್ನುವಂತಿಲ್ಲ. ನಾನು ಪ್ರೀತಿಸಿದ ಹುಡುಗಿ ಇನ್ನೊಬ್ಬನನ್ನು, ತನ್ನ ಸ್ವಂತ ತಮ್ಮನನ್ನು ಮದುವೆಯಾಗಿ ಒಂದು ಮಗುವಿನ ತಾಯಿಯಾಗಿದ್ದಾಳೆ. ನಾನು ಅಲ್ಲಿ ಹೋದರೆ ನಾನು ಹೇಗೆ ಪರಿಸ್ಥಿತಿಯನ್ನು ಎದುರಿಸಬಲ್ಲೆ? ಶ್ಯಾಮಲಾಳನ್ನು ನೋಡಿದಾಗ ಹಿಂದೆ ನಡೆದುದೆಲ್ಲ ನೆನೆದು ನಾನು ಸುಮ್ಮನಾಗಲು ಸಾಧ್ಯವೇ? ಒಂದು ರೀತಿಯಲ್ಲಿ ಎಲ್ಲವನ್ನೂ ಮರೆಯಲು ಪ್ರಯತ್ನಿಸುತ್ತಿದ್ದೇನೆ. ನಾನು ಆದ್ವಿಕ ಒಬ್ಬರನ್ನೊಬ್ಬರನ್ನು ಪ್ರೀತಿಸುತ್ತಿದ್ದ ವಿಷಯ ಸಾಗರಕ್ಕೆ ತಿಳಿದರೆ ಅವರ ಸಂಸಾರ ಒಡೆದು ಹೋಗುವುದಿಲ್ಲವೇ? ಹೆಸರು ಬದಲಾಯಿಸಿದ ಮಾತ್ರಕ್ಕೆ ಎಲ್ಲವನ್ನು ಹೇಗೆ ಮರೆಯಲು ಸಾಧ್ಯ? ಸಾಗರ್ ಏನೆಂದು ಪರಿಚಯ ಮಾಡಿಕೊಳ್ಳುವುದು? ನಾನು ನಿನ್ನ ಅಣ್ಣ, ತಂದೆಯವರ ಮೊದಲನೇ ಹೆಂಡತಿಯ ಮಗ ಎಂದು ಹೇಳಿಕೊಳ್ಳಲಾದೀತೆ? ಏಕೆ ಇದ್ಯಾವುದೋ ಅಪ್ಪಾಜಿಯವರಿಗೆ ಗೊತ್ತಾಗುವುದಿಲ್ಲವೇ? ಯೋಚಿಸಿ ಹಣ್ಣಾದ. ಕುಮಾರ್ ತಂದೆ ತಾಯಿ ನೋಡಬೇಕು, ನನ್ನ ತಂದೆ ತಾಯಿ ಒಂದಾಗಬೇಕು, ಒಟ್ಟಿಗೆ ಬಾಳ್ವೆ ಮಾಡಬೇಕು ಅನ್ನುವ ಆಸೆ ತುಂಬ ಇತ್ತು ಕುಮಾರ್ಗೆ. ಆದರೆ ವಿಚಾರವಂತ, ವಿವೇಕವಿರುವಂತಹವನು. ತಂದೆಯ ಮಾತಿಗೆ ಹಾಗೂ ಅವರ ಮರ್ಯಾದೆಗೆ ಚ್ಯುತಿ ಬಾರದಂತೆ ಈ ಕೆಲಸ ಮಾಡಲು ರೆಡಿಯಾಗಿರಲಿಲ್ಲ. ತನ್ನ ತಂದೆ ತಮ್ಮನಿಗಾಗಿ ಯಾವ ತ್ಯಾಗಕ್ಕೂ ರೆಡಿ ಇದ್ದ. ಹಾಗೆ ಆದ್ವಿಕಾಳನ್ನು ಮರೆಯಲು ಪ್ರಯತ್ನಿಸುತ್ತಿದ್ದ. ಆದ್ವಿಕಾ ಎಂಬ ಹೆಸರನ್ನು ಬದಲಾಯಿಸಿಕೊಂಡ ಶ್ಯಾಮಲಾಳನ್ನು ತನ್ನ ನೆನಪಿನಿಂದ ಅಳಿಸಿ ಹಾಕಲು ಪ್ರಯತ್ನಿಸುತ್ತಿದ್ದ. ಆರತಿಯವರಿಗೆ ಮಗನ ವಿಷಯವೂ ತಿಳಿಯದು. ಕುಮಾರ್ ಯಾವತ್ತೂ ತನ್ನ ವೈಯಕ್ತಿಕ ವಿಷಯವನ್ನು ಹಂಚಿಕೊಂಡಿರಲಿಲ್ಲ. ಅಮ್ಮನಿಂದ ಕುಮಾರ್ಗೆ ಫೋನ್ ಮಾಡಿ, ಹೇಗಿದ್ದಿ? ನಿನ್ನ ತಂದೆಯಿಂದ ಆಮಂತ್ರಣ ಬಂದು ತಲುಪಿತೆ? ನಿನ್ನೆಯಷ್ಟೇ ಬಂದು ತಲುಪಿತು. ಆದರೆ ಕೆಲಸದ ಒತ್ತಡ ಹೇಗಮ್ಮ ಬರೋಕ್ಕೆ ಆಗುತ್ತೆ? ನೀನು ಹೋಗಿ ಬಾ, ನಾನು ಮತ್ತೊಮ್ಮೆ ಬರುತ್ತೇನೆ. ಇಲ್ಲ ಕುಮಾರ್, ನಿನ್ನ ತಂದೆ ತುಂಬ ಬೇಜಾರು ಮಾಡಿಕೊಳ್ಳುತ್ತಾರೆ. ಇತ್ತೀಚೆಗೆ ಅವರಿಗೂ ಆರೋಗ್ಯ ಸರಿಯಿಲ್ಲ. ನಿನ್ನನ್ನು ತುಂಬ ನೆನಪಿಸಿಕೊಳ್ಳುತ್ತಿರುತ್ತಾರೆ. ಒಂದು ಬಾರಿ ಬಂದು ಹೋಗು ಮಗು ಎಂದರು. ಪ್ರಯತ್ನಿಸುತ್ತೇನೆ ಎಂದು ಫೋನ್ ಕಟ್ ಮಾಡಿದ. ಶ್ಯಾಮಲ ಈಗಾಗಲೇ ಆರತಿಯವರಿಗೆ ಫೋನ್ ಮಾಡಿ, ಆಂಟಿ ನೀವು ಬರಲೇಬೇಕು, ನಿಮ್ಮ ನಿರೀಕ್ಷೆಯಲ್ಲಿ ಇದ್ದೇನೆ. ನನ್ನ ಮಗಳನ್ನು ಮತ್ತು ಮಾವನಿಗೋಸ್ಕರವಾದರೂ ನೀವು ಬರಲೇಬೇಕು ಎಂದು ಕರೆದಿದ್ದಳು. ಆರತಿಗೂ ಸಂತೋಷದ ವಿಚಾರವೇ. ಆದರೆ ಕುಮಾರ್ನನ್ನು ಈ ಬಾರಿ ಮರೆಯದೇ ಬರಲು ಹೇಳು ಎಂದು ಅಭಿರಾಮ್, ಆರತಿ, ವಸುಂಧರ ಆಜ್ಞೆ ಮಾಡಿದ್ದರು. ಸಾಗರ್ ತನ್ನ ಫ್ರೆಂಡ್ಸ್ ಹಾಗೂ ಕೆಲವು ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದ. ಮಗಳನ್ನು ಬಿಟ್ಟಿರಲಾರದೆ ಒದ್ದಾಡುತ್ತಿದ್ದ. ಕ್ಷಣವೂ ಬಿಟ್ಟಿರಲಾರ. ಕೌಸಲ್ಯ, ಅನಂತ ಶರ್ಮರಿಗಂತೂ ಮೊಮ್ಮಗಳನ್ನು ಎತ್ತಿ ಮುದ್ದಾಡುವುದೆಂದರೆ ಸಾಕು, ತುದಿಗಾಲಿನಲ್ಲಿ ನಿಂತಿರುತ್ತಿದ್ದರು. ಅಭಿರಾಮ್ ಶ್ರೀನಿವಾಸಪುರದ ಅರ್ಧ ಊರಿನ ಜನರೆಲ್ಲ ಕರೆದಿದ್ದರೆನ್ನಬಹುದು. ರಾಮೇಗೌಡರು ಸಂತೋಷದಿಂದ ಒಪ್ಪಿಕೊಂಡಿದ್ದರು. ಸ್ನೇಹಿತರ ಮನೆಯಲ್ಲಿ ಉಳಿದುಕೊಂಡಿದ್ದ ವಿಕ್ರಮ್ ದೆಹಲಿಗೆ ಹೋಗಬೇಕಾದ ದಿನವನ್ನು ಮುಂದೂಡಿದ್ದರು. ಅಕಸ್ಮಾತಾಗಿ ಪರಿಚಯವಾದ ಅಭಿರಾಮ್ ವಿಕ್ರಮರಿಗೆ ತುಂಬ ಹಿಡಿಸಿದ್ದರು. ಒಳ್ಳೆಯ ವ್ಯಕ್ತಿತ್ವ, ಸಂಭಾವಿತರು ಹೌದು ಅಂದುಕೊಂಡು ಫಂಕ್ಷನ್ಗೆ ಬರುವುದಾಗಿ ಹೇಳಿದ್ದರು. ಆದ್ವಿಕಾ, ಬಾ ಮಗು, ಏನು ಮಾಡುತ್ತಿದ್ದಿ? ಹೇಳಿಯಪ್ಪ, ನಾಳೆ ಹೊರಡುತ್ತೇವಲ್ಲ, ಹಾಗಾಗಿ ಬಟ್ಟೆ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದೆ. ಇಲ್ಲ ಆದ್ವಿಕಾ, ನಾವು ಇನ್ನೂ 2 ದಿನ ಬಿಟ್ಟು, ಅಂದರೆ ನೆಕ್ಸ್ಟ್ ವೀಕ್ ಹೋಗೋಣ ಎಂದರು. ಹೌದಾ, ಇದ್ದಕ್ಕಿದ್ದ ಹಾಗೆ ಏಕೆ ಕ್ಯಾನ್ಸಲ್ ಮಾಡಿದ್ದು? ನಿಮಗೇನಾದರೂ ಕೆಲಸವಿತ್ತೆ? ಹಾಗೇನೂ ಇಲ್ಲ. ಡಾಕ್ಟರ್ ನಟರಾಜ್ ಗೊತ್ತಲ್ಲ, ನನ್ನ ಸ್ನೇಹಿತ. ಅವನ ಕಡೆಯಿಂದ ನನಗೆ ಹೊಸ ಫ್ರೆಂಡ್ ಪರಿಚಯವಾಗಿದ್ದಾರೆ. ಅಭಿರಾಮ್ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ನಿನ್ನೆಯಷ್ಟೇ ಪರಿಚಯ, ಆದರೂ ತುಂಬ ಒಳ್ಳೆಯ ವ್ಯಕ್ತಿ. ಅವರ ಮೊಮ್ಮಗುವಿನ ನಾಮಕರಣ ತುಂಬ ಜೋರಾಗಿ ಫಂಕ್ಷನ್ ಇಟ್ಟುಕೊಂಡಿದ್ದಾರೆ. ತುಂಬ ಪ್ರೀತಿಯಿಂದ ಕರೆದಿದ್ದಾರೆ. ಹೇಗಿಲ್ಲವೆನ್ನುವುದು. ಜೊತೆಗೆ ನಿನ್ನನ್ನು ಕರೆದುಕೊಂಡು ಬರಲೇಬೇಕು ಎಂದಿದ್ದಾರೆ. ಹೋಗಿ ಬರೋಣ ಎಂದರು. ಆದ್ವಿಕಾ ಏನು ಹೇಳಲಾಗದೆ, ಆಯಿತು ಅಪ್ಪ, ಹೋಗೋಣ ಎಂದಳು. ಅವಳಿಗೂ ಸ್ವಲ್ಪ ಬದಲಾವಣೆ ಬೇಕಿತ್ತು. ಈಗಾಗಲೇ ತುಂಬ ನೊಂದಿದ್ದಳು. ಅಭಿರಾಮ್ 2-3 ಬಾರಿ ಫೋನ್ ಮಾಡಿದ್ದರು. ಕುಮಾರ್ ಬರಲು ಸಾಧ್ಯವೇ ಇಲ್ಲ ಎಂದು ಬಿಟ್ಟಿದ್ದ. ಹಾಗಾಗಿ ಮನಸ್ಸಿಗೆ ನೋವಾದರೂ ಸಹಿಸಿಕೊಂಡು ಸುಮ್ಮನಾದರು. ಆರತಿಗೆ ವಿಷಯ ತಿಳಿಸಿ, ನೀನಾದರೂ ಬಾ ಎಂದರು. ಶ್ಯಾಮಲಾಗೂ ಆರತಿಯವರಿಂದ ವಿಷಯ ತಿಳಿಯಿತು. ಕುಮಾರ್ ಬರಲು ಸಾಧ್ಯವಿಲ್ಲವೆಂದಿದ್ದಾನೆ. ನಾನು ಬರುತ್ತೇನೆ ಮಗು ಎಂದಿದ್ದರು. ಶ್ಯಾಮಲಾಗೆ ನಿರಾಶೆ ಆಯಿತು.
ಮಾವನವರ ಮುಖದಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು. ಮಗನ ಅಗಲುವಿಕೆ ಅವರನ್ನು ಕಾಡುತ್ತಿತ್ತು. ಶ್ಯಾಮಲಾಗೆ ಏನು ಮಾಡಬೇಕೋ ತಿಳಿಯದೆ ಏನಾದರೂ ಮಾಡಿ ಕುಮಾರ್ ಬರುವಂತೆ ಮಾಡಬೇಕು ಎಂದುಕೊಂಡಳು. ವಸುಂಧರಾ ಅಣ್ಣನ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ. ಆದರೆ ಅಣ್ಣನ ಮಗನ ಅಗಲುವಿಕೆಯಿಂದ ಯೋಚಿಸುತ್ತಿರುವುದು ನೋಡಲಾಗುತ್ತಿರಲಿಲ್ಲ. ಅಭಿರಾಮ್ ಬಂಗಲೆಯಲ್ಲಿ ನಾಮಕರಣದ ಕಾರ್ಯಕ್ರಮ ಇಟ್ಟುಕೊಂಡಿದ್ದರು. ಎಲ್ಲವನ್ನೂ ಇವೆಂಟ್ಸ್ನವರಿಗೆ ವಹಿಸಿಬಿಟ್ಟಿದ್ದರು. ಇಡೀ ಬಂಗಲೆಯ ಡೆಕೋರೇಷನ್ ಅದ್ಧೂರಿಯಾಗಿತ್ತು. ಅಲ್ಲಿನ ಕೆಲಸದವರಿಗೆ, ಕಂಪನಿಯ ಕೆಲಸಗಾರರಿಗೆ ತಮ್ಮ ಮನೆಯ ಫಂಕ್ಷನ್ ಅನ್ನುವ ರೀತಿ ಓಡಾಡುತ್ತಿದ್ದರು. ಹಲವಾರು ಗಣ್ಯ ವ್ಯಕ್ತಿಗಳು, ಶ್ರೀನಿವಾಸಪುರದ ಊರಿನ ಜನರು ಬಂದು ಸೇರಿದ್ದರು. ಸಾಗರ್, ಧೀರಜ್, ದಿಗಂತ್ ಹಾಗೂ ಅಭಿನಂದನ್ ಎಲ್ಲರೂ ಸೇರಿ ಸಂಭ್ರಮದಿಂದ ಓಡಾಡುತ್ತಿದ್ದರು. ಬಂಗಲೆಯಲ್ಲಿ ಕೌಸಲ್ಯ, ವಸುಂಧರಾ, ದಶಮಿ ಗೆಳತಿ ತನ್ಮಯಿ, ರಾಮೇಗೌಡರ ಹೆಂಡತಿ ವನಜಾಕ್ಷಿ, ಮಗಳು ಮಂದಾರ ಎಲ್ಲರೂ ಶ್ಯಾಮಲಾಳನ್ನು ರೆಡಿ ಮಾಡಿ, ಮಗುವನ್ನು ರೆಡಿ ಮಾಡುವುದು, ಹೀಗೆ ಬಂದ ಹೆಂಗಳೆಯರನ್ನೆಲ್ಲ ಉಪಚರಿಸುವುದು, ಹೀಗೆ ಒಬ್ಬರೊಬ್ಬರು ಒಂದೊಂದು ಕೆಲಸವನ್ನು ವಹಿಸಿಕೊಂಡು ಮಾಡುತ್ತಿದ್ದರು. ಶಾಮಣ್ಣ, ಅನಂತ ಶರ್ಮ, ರಾಮೇಗೌಡರು ಮತ್ತು ಆರತಿಯ ತಂದೆ ಆಮಂತ್ರಣ ಪತ್ರಿಕೆಯನ್ನು ನೋಡಿ ಊರಿನಿಂದ ಗಿರಿಗೌಡರು ಎಲ್ಲರೂ ಬಂದು ಒಂದು ಕಡೆ ಮಾತುಕತೆ ನಡೆಸಿದ್ದರು. ಅದೇ ತಾನೇ ಅಲ್ಲಿಗೆ ಬಂದ ಆರತಿಯವರನ್ನು ತಂದೆಯನ್ನು ನೋಡಿ ಅಪ್ಪಿಕೊಂಡು ಅವರ ಕಾಲಿಗೆ ನಮಸ್ಕರಿಸಿ ಅಪ್ಪಿಕೊಂಡು ಕಣ್ಣೀರಿಟ್ಟರು. ಮಗಳನ್ನು ನೋಡಿ ಗಿರಿಗೌಡರಿಗೆ ಸಂತೋಷವಾಯಿತು. ಆದರೆ ಮೊದಲೇ ಒಮ್ಮೆ ಬಂದಿದ್ದರಿಂದ ಎಲ್ಲರನ್ನೂ ತಂದೆಗೆ ಪರಿಚಯಿಸಿದರು. ಅಭಿರಾಮ್ ಆರತಿಯನ್ನು ನೋಡಿ ಸಂತೋಷಪಟ್ಟರು. ಮಗ ಎಂಬ ಪ್ರಶ್ನಾರ್ಥಕ ಚಿಹ್ನೆ ಕಾಣಿಸಿತು. ಆದರೆ ಆರತಿ ಏನೂ ಹೇಳಲಾರದೆ ತಲೆ ತಗ್ಗಿಸಿದರು. ಅಭಿರಾಮ್ ನಿಟ್ಟುಸಿರು ಬಿಟ್ಟು ಸುಮ್ಮನಾದರು. ಇವೆಂಟ್ಸ್ನವರು ತೊಟ್ಟಲಿನಿಂದ ಹಿಡಿದು ಪುರೋಹಿತರು ಪೂಜೆ ಮಾಡಲು ಬೇಕಾದ ಎಲ್ಲ ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡಿದ್ದರು. ಪುರೋಹಿತರು ಬರುವುದೊಂದೇ ಬಾಕಿ ಇತ್ತು. ಇತ್ತ ಶ್ಯಾಮಲಾ ಮಗುವಿನ ಜೊತೆ ತಾನೂ ರೆಡಿಯಾಗಿ ಮಗುವಿನ ಮಾತೆಯಾಗಿ ಕಂಗೊಳಿಸುತ್ತಿದ್ದಳು. ತಾಯಿಯಾಗಿರುವ ಸಂಭ್ರಮ ಎದ್ದು ಕಾಣಿಸುತ್ತಿತ್ತು. ಎಷ್ಟೇ ಆಗಲಿ, ಕವಿಗಳು ಹೆಣ್ಣನ್ನು ಎಷ್ಟೆಲ್ಲ ಹೊಗಳಿದ್ದಾರೆ. ಕ್ಷಮೆಯ ದರಿದ್ರಿ, ಮನುಕುಲವನ್ನು ಹೊತ್ತ ಭೂಮಿ ತಾಯಿಗೆ ಹೋಲಿಸಲಿಲ್ಲವೇ? ಜಗಜ್ಜನನಿ, ಶಕ್ತಿ ಸ್ವರೂಪಿಣಿ, ಮಮತಾಮಯಿ, ತ್ಯಾಗಮಯಿ, ಹೀಗೆ ಹೆಣ್ಣನ್ನು ಎಷ್ಟು ವಿಧವಾಗಿ ವರ್ಣಿಸಿದ್ದಾರೆ. ಶ್ಯಾಮಲಾ ಈ ಹೊಗಳಿಕೆಗೆ ಹೇಳಿ ಮಾಡಿಸಿದಂತೆಯೇ ಇದ್ದಳು. ಎಲ್ಲರೂ ಪುರೋಹಿತರಿಗಾಗಿ ಕಾಯುತ್ತಿರುವಾಗಲೇ ಪುರೋಹಿತರು ಬಂದು ಪೂಜೆಗೆ ಕುಳಿತು ದೇವರ ಪೂಜೆ ಮಾಡಿ ನಂತರ ತೊಟ್ಟಿಲು ಶಾಸ್ತ್ರ ಪೂಜೆ ಮಾಡುವವರಿದ್ದರು. ಅಷ್ಟರಲ್ಲಿ ವಿಕ್ರಮ್ ಹಾದ್ವಿಕಾ ಜೊತೆ ಬಂದು ಕಾರಿನಿಂದ ಇಳಿದರು. ಈ ಕಡೆ ಶ್ಯಾಮಲಾ ಮಗುವನ್ನೆತ್ತಿಕೊಂಡು ಪೂಜೆ ನಡೆಯುವ ಜಾಗಕ್ಕೆ ಬಂದು ಕುಳಿತಳು. ಅಭಿರಾಮ್ ಕಾರಿನಿಂದ ಇಳಿದು ವಿಕ್ರಮರನ್ನು ಸ್ವಾಗತಿಸಲು ಕಾರಿನ ಬಳಿ ಬಂದರು. ವಿಕ್ರಮ್ ಅಭಿರಾಮ್ ಅವರನ್ನು ಆಲಂಗಿಸಿಕೊಂಡು, ಬನ್ನಿ, ನೀವು ಬಂದದ್ದು ತುಂಬ ಸಂತೋಷವಾಯಿತು. ವಿಕ್ರಮ್ ನಕ್ಕು, ಒಂದೇ ದಿನಕ್ಕೆ ಇಷ್ಟು ಆತ್ಮೀಯರಾಗಿದ್ದೇವೆ, ಹೇಗೆ ಮರೆಯಲು ಸಾಧ್ಯ ಅನ್ನುತ್ತಿದ್ದಂತೆ ಡಾಕ್ಟರ್ ನಿವೇದಿತಾ, ಡಾಕ್ಟರ್ ನಟರಾಜ್ ಇನ್ನೊಂದು ಕಾರಿನಲ್ಲಿ ಬಂದು ಹೇಳಿದರು. ವಿಕ್ರಮ್ ಹಾಗೂ ಡಾಕ್ಟರ್ಸ್ ಒಬ್ಬರಿಗೊಬ್ಬರು ಮಾತನಾಡುತ್ತಾ ಇರುವಾಗಲೇ, ಒಂದು ನಿಮಿಷ, ಆದ್ವಿಕಾ ಬಾ ಮಗು ಎಂದು ವಿಕ್ರಮ್ ಕರೆದರು. ಅದೇ ತಾನೇ ಕಾರಿನಿಂದ ಇಳಿಯುತ್ತಿದ್ದ ಆದ್ವಿಕಾಳನ್ನು ವಿಕ್ರಮ್ ಪರಿಚಯ ಮಾಡಿಕೊಟ್ಟರು. ನನ್ನ ಮಗಳು ಆದ್ವಿಕಾ, ಈ ವಿಕ್ರಮ್ನ ಏಕೈಕ ಪುತ್ರಿ ಅಂತ ಪರಿಚಯಿಸಿದ್ದರು. ಒಂದು ಕ್ಷಣ ಅಭಿರಾಮ್ಗೆ ತಲೆ ಸುತ್ತಿದಂತಾಯಿತು. ಇದೇನು ಆಶ್ಚರ್ಯ, ಶ್ಯಾಮಲ ತದ್ರೂಪು ಅವಳೇ ಇವಳ ಅನ್ನುವಷ್ಟು ಆಶ್ಚರ್ಯವಾಯಿತು. ಡಾಕ್ಟರ್ ನಿವೇದಿತಾ, ಡಾಕ್ಟರ್ ನಟರಾಜ್ಗೂ ಕೂಡ ಆಶ್ಚರ್ಯ. ಅವರು ಸ್ನೇಹಿತರಾದ ವಿಕ್ರಮಗಳನ್ನು ನೋಡಿರಲಿಲ್ಲ. ಚಿಕ್ಕವಳಾಗಿ ನೋಡಿದ್ದ ನೆನಪು. ಶ್ಯಾಮಲಾಳ ಹಾಗೆ ಇದ್ದಾಳಲ್ಲ, ಹೇಗೆ ಸಾಧ್ಯ? ಒಂದೇ ಥರ 7 ಜನರಿರುತ್ತಾರೆ ಎಂಬುದನ್ನು ಕೇಳಿದ್ದರು. ಆದರೆ ಇಲ್ಲಿ 2 ಶ್ಯಾಮಲ. ಅದೇ ತಾನೇ ಅಲ್ಲಿಗೆ ಬಂದ ಸಾಗರ್ ವಿಕ್ರಮ್ ಪರಿಚಯ ಮಾಡಿಕೊಂಡು ಈತ ತಿರುಗಿದಾಗ ಕಣ್ಣಿಗೆ ಕಂಡ ಸುಂದರಿ ಶ್ಯಾಮಲ, ತದ್ರೂಪಿನ ಆದ್ವಿಕ. ಅವನ ಕಣ್ಣನ್ನು ಅವನೇ ನಂಬದಾದ. ಏನಪ್ಪ ದೇವರೇ ನಿನ್ನ ಲೀಲೆ ಎಂದುಕೊಂಡ. ಎಲ್ಲರನ್ನೂ ಆಹ್ವಾನಿಸಿ ಕರೆದುಕೊಂಡು ಹೋದ. ಅಭಿರಾಮ್, ಸಾಗರ್ ಎಲ್ಲರೂ ಬಂದು ಪೂಜೆಗೆ ಕುಳಿತರು. ಕೌಸಲ್ಯ, ಅನಂತ ಶರ್ಮ, ವಸುಂಧರಾ ಎಲ್ಲರೂ ಪೂಜೆಗೆ ಕುಳಿತಿದ್ದರು. ಅಭಿರಾಮ್ ವಿಕ್ರಮ್ ಮತ್ತು ಆದ್ವಿಕಾಳನ್ನು ಪೂಜೆಗೆ ಕೂರುವಂತೆ ಹೇಳಿದರು. ಅಲ್ಲಿಗೆ ಬಂದ ಆದ್ವಿಕಾಳನ್ನು ಶ್ಯಾಮಲಾ, ಕೌಶಲ್ಯ, ಅನಂತ ಶರ್ಮರು ನೋಡುತ್ತಾ ಕುಳಿತು ಬಿಟ್ಟರು. ಬಿಟ್ಟ ಕಣ್ಣನ್ನು ಮಿಟುಕಿಸಿದೆಯೇ ಆದ್ವಿಕಾ ಒಂದು ಕ್ಷಣ ಶ್ಯಾಮಲಾಳನ್ನು ನೋಡಿ, ತನ್ನನ್ನು ತಾನೇ ನೋಡಿಕೊಂಡಂತೆ ಎದುರಿಗೆ ಕುಳಿತ ಶ್ಯಾಮಲಾಳನ್ನು ನೋಡಿ, ಇದೇನು, ನಾನು ಇವಳು ಒಂದೇ ತರಹ, ಹೇಗೆ ಸಾಧ್ಯ? ಆದ್ವಿಕಾ ಚಕಿತಳಾಗಿ ನಿಂತು ಬಿಟ್ಟಳು. ಇವರಷ್ಟೇ ಅಲ್ಲ, ಅಲ್ಲಿದ್ದವರೆಲ್ಲ ಇವರನ್ನೇ ನೋಡುತ್ತಾ ನಿಂತು ಬಿಟ್ಟರು. ವಸುಂಧರೆಗಂತೂ ಆಶ್ಚರ್ಯ. ನಮ್ಮ ಶ್ಯಾಮಲನೇ ತರಹ ಇನ್ನೊಂದು ಶ್ಯಾಮಲ
ಅದೇ ತಾನೇ ಮುಂದಿನ ಸಾಲಿನಲ್ಲಿ ಕುಳಿತ ವಿಕ್ರಮ್ ಅಕಸ್ಮಾತಾಗಿ ಮಗು ಮತ್ತು ತಾಯಿಯ ಕಡೆ ನೋಡಿದರು. ನನ್ನ ಮಗಳು ಹಾದ್ವಿಕಾ, ಶ್ಯಾಮಲ ಒಂದೇ ತರಹ ನಾನೇನು ನೋಡುತ್ತಿದ್ದಾನೆ, ಇದು ನಿಜವೇ ಎಂದು ಕನ್ನಡಕವನ್ನೊಮ್ಮೆ ತೆಗೆದು ಕಣ್ಣಂಚು ಒರೆಸಿ ಮತ್ತೆ ಕನ್ನಡಕ ಹಾಕಿಕೊಂಡು ನೋಡಿದರು. ಆಶ್ಚರ್ಯ. ಆಗ ನೆನಪು ಇಂದಿನದೊಂದು ಮೆಲುಕು ಹಾಕಿತು. ಸುಮಾರು 23-24 ವರ್ಷ ಹಿಂದಕ್ಕೆ ಹೋಗಬೇಕಲ್ಲವೇ? ಶ್ರೀನಿವಾಸಪುರದ ಜಾತ್ರೆಗೆ ಬಂದು ಹರಕೆ ಹೊತ್ತು ದೇವರಿಗೆ ಆದ ಇಷ್ಟಾರ್ಥಗಳನ್ನು ನೆರವೇರಿಸಿದ ಮೇಲೆ ಹರಕೆ ತೀರಿಸುವುದು ಮತ್ತು ಹೋಗುವ ಜನರಿಗೆ ವಾಡಿಕೆಯಾಗಿತ್ತು. ವಿಕ್ರಮ್ ಮತ್ತು ಹೇಮಲತಾ ಅವರಿಗೆ ಮಕ್ಕಳಿಲ್ಲದ ಕಾರಣ ಮನೆಯ ದೇವರಾದ ಶ್ರೀನಿವಾಸಪುರದ ಶ್ರೀರಾಮನ ದೇವಸ್ಥಾನಕ್ಕೆ ಪ್ರತಿ ವರ್ಷ ಬರುವುದು, ಹರಕೆ ಹೊತ್ತು ಪೂಜೆ ಮಾಡಿ ಹೋಗುವುದು ಮಾಡುತ್ತಿದ್ದರು. ಮಕ್ಕಳಿಲ್ಲವೆಂಬ ಚಿಂತೆ ಹೇಮಲತಾ ದಿನೇ ದಿನೇ ಕುಗ್ಗುತ್ತಿದ್ದರು. ಏನ್ರಿ, ಇಷ್ಟು ವರ್ಷಗಳಾದರೂ ನಮಗೆ ಮಕ್ಕಳೇ ಆಗಲಿಲ್ಲ ಎಂದರು. ಚಿಂತಿಸಬೇಡ ಹೇಮ, ದೇವರು ಏನಾದರೂ ಮಾಡಿ ದಾರಿ ತೋರಿಸುತ್ತಾನೆ, ಸುಮ್ಮನಿರು ಎಂದು ಹೇಳಿ ಎದೆಗೊರಗಿಸಿಕೊಂಡು ಸಮಾಧಾನ ಮಾಡುತ್ತಿದ್ದರು. ಯೋಚಿಸುತ್ತಿರುವಾಗಲೇ ಥಟ್ಟನೆ ಹೇಮ, ಚಿಂತಿಸಬೇಡ, ನಾವು ಏಕೆ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಬಾರದು? ಹೌದು ರೀ, ನನಗೂ ಇದು ಒಳೆಯಲೇ ಇಲ್ಲ. ಸರಿ, ನಾಳೆ ಬೆಳಗ್ಗೆ ಹೋಗಿ ಬರೋಣ ಎಂದರು. ಹೇಮ ಸ್ವಲ್ಪ ನಿಶ್ಚಿಂತರಾದರು. ಶ್ರೀರಾಮನ ಉತ್ಸವದ ಜಾತ್ರೆಯ ದಿನದಂದು ಆ ಜನಸಂದಣಿಯ ಮಧ್ಯೆ ಮಕ್ಕಳ ಕೈಯಿಂದ ಕೈಗೆ ಹೋಗುತ್ತಾ ಮಕ್ಕಳು ಆಟವಾಡುತ್ತಿರುವಾಗಲೇ ಅರಳಿಕಟ್ಟೆಯಲ್ಲಿ ಕುಳಿತ ಜನಗಳು ಈ ಮುದ್ದಾದ ಮಗುವನ್ನು ನೋಡಿ ಮುದ್ದು ಮಾಡುತ್ತಾ ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಹೋಗಿ ಕಡೆಗೆ ಅಲ್ಲಿಯೇ ಜಾತ್ರೆಗೆ ಸಾಮಾನುಗಳನ್ನು ತುಂಬಿಕೊಂಡು ಬಂದು ಮಾರುವ ಗಂಡ ಹೆಂಡತಿಗೆ ಅವರದೊಂದು ಹೆಣ್ಣು ಮಗಳು, 6 ವರ್ಷದ ಹೆಣ್ಣು ಮಗಳಿರಬಹುದು. ಅವಳ ಕೈಗೆ ಸೇರಿದ ಮಗು ನಿದ್ದೆ ಮಾಡಿಬಿಟ್ಟಿತ್ತು. ಕಾರಣ ಅವರು ತಂದಿದ್ದ ಆಟೋ ಒಳಗೆ ತಂದು ಬಟ್ಟೆ ಹಾಕಿ ಮಲಗಿಸುತ್ತಾಳೆ ಆ ಹೆಣ್ಣು ಮಗಳು. ಜಾತ್ರೆ ಮುಗಿಯುತ್ತಿದ್ದಂತೆ ಗಂಡ ಹೆಂಡತಿ ಹೊರಡುತ್ತಿದ್ದಂತೆ ತಮ್ಮ ಮಗಳು ಆಟೋದಲ್ಲಿದ್ದಾಳೆ ಅನ್ನುವುದಷ್ಟೇ ಗೊತ್ತು. ಒಳಗೆ ಮಲಗಿರುವ ಮಗುವಿನ ಬಗ್ಗೆ ಅರಿವಿಲ್ಲ. ಬಟ್ಟೆ ಮುಚ್ಚಿದ್ದರಿಂದ ಕೆಲವು ಬುಟ್ಟಿಗಳು ತುಂಬಿದ್ದರಿಂದ ಗಮನಿಸಿರಲಿಲ್ಲ. ಮನೆಗೆ ಬಂದ ಗಂಡ ಹೆಂಡತಿಯರು ಆಟೋದಲ್ಲಿರುವ ಬುಟ್ಟಿಗಳನ್ನು ತೆಗೆದುಕೊಳ್ಳುವಾಗ ಇದೇನು ಬಟ್ಟೆ ಮುಚ್ಚಿದೆಯಲ್ಲ ಎಂದು ತೆಗೆದು ನೋಡಿದ್ದಾಗ ಅಯ್ಯೋ, ಮಗು ಹೇಗೆ ಬಂತು? ಹೆಂಡತಿಯನ್ನು ಕೇಳಿದ. ಅಯ್ಯೋ, ನನಗೇನು ಗೊತ್ತು, ನನ್ನನ್ನೇನು ಕೇಳ್ತೀಯ? ಅಲ್ಲಿಯೇ ಆಟ ಆಡುತ್ತಿದ್ದ ಮಗಳನ್ನು ಕರೆದ. ಲಚ್ಚಿ, ಬಾ ಮಗ, ಬಾ ಇಲ್ಲಿ. ಏನಪ್ಪ? ಓಡಿ ಬರುತ್ತಾಳೆ. ನೋಡು, ನಮ್ಮ ಆಟೋದಲ್ಲಿ ಮಗು ಮಲಗಿದೆ. ಯಾರದು ಇದು? ನಿನಗೇನಾದರೂ ಗೊತ್ತಾ? ಓ, ಅದಾ, ನನಗೆ ಗೊತ್ತು. ಜಾತ್ರೆ ಈ ಮಗ ಹಾಡ್ತಿತ್ತು, ಹಂಗೆ ಮಲ್ಕೊಂಡಂಗೆ ತುಗುಡಿಸ್ತಾ ಇತ್ತು. ನಾನೇ ಗಾಡಿನಾಗೆ ಮಲಗಿಸ್ದೆ ನೋಡು. ಈ ಮಗು ಎಷ್ಟು ಮುದ್ದಾಗೈತೆ ಅಲ್ವಾ ಅಪ್ಪ? ಮಗಳ ಮಾತಿಗೆ ಏನು ಹೇಳಬೇಕೋ ತಿಳಿಯದೆ ಗಂಡ ಹೆಂಡತಿ ತಲೆ ಮೇಲೆ ಕೈ ಹೊತ್ತು ಕುಳಿತರು. ಅಯ್ಯೋ, ಈಗ ಮಲ್ಕಳ್ಳಿ, ಬೆಳಕರಿಲಿ, ನೋಡುವ, ಏನಾದರೂ ಉಪಾಯ ಹೊಳಿತೈತೆ. ಬೆಳಗಾಗುವಷ್ಟರಲ್ಲಿ ಹೊಟ್ಟೆ ಹಸುವಿನಿಂದ ಮಗು ಅಳಲು ಶುರು ಮಾಡಿತ್ತು. ಅಷ್ಟರಲ್ಲಿ ಹಾಲು ತಂದಿದ್ದ ಗಂಡ ತಕ್ಷಣವೇ ಹಾಲು ಕಾಯಿಸಿ ಮಗುವಿಗೆ ಕುಡಿಸಿದಳು ಅವನ ಹೆಂಡತಿ. ಆಹಾ, ಈ ಮಗು ಸಾಕ್ಷಾತ್ ದೇವರ ಮಗು ಇದ್ದಂಗೈತೆ, ಎಷ್ಟು ಪಸಂದಾಗೈತೆ. ಯಾರ್ದೋ, ಯಾವ ತಾಯಿ ಎತ್ತ ಮಗುವೋ ಏನೋ. ಅಲ್ಲಿಗೆ ಬಂದ ಅವಳ ಗಂಡ, ಹೇ ಬಾರೆ, ಇಲ್ಲಿ ಮಗು ಎತ್ಕೊ. ಪಕ್ಕದ ಬೀದಿಯಿಂದ ಬಲಕ್ಕೆ ಹೋದರೆ ಅಲ್ಲ ಒಬ್ಬರು ಮೇಡಮ್ ಅವರೇ, ಅಲ್ಲಿಗೆ ಕರ್ಕೊಂಡು ಹೋಗುವ. ಹೌದು, ನಡಿ ಹೋಗುವ. ಆ ಯಮ್ಮನ ಏನಾದರೂ ಉಪಾಯ ಹೇಳ್ತೈತೆ. ಮನೆಯಿಂದ ಹೊರಗೆ ನಿಂತು ಕಾಲಿಂಗ್ ಬೆಲ್ ಮಾಡಿದರು. ಯಾರು? ಒಬ್ಬಾಕೆ ಕಿಟಕಿಯಿಂದ ಹಿಣಕಿ ನೋಡಿದರು. ಗಂಡ ಹೆಂಡತಿಯರು ಒಂದು ಸುಂದರವಾದ ಮಗುವನ್ನು ಎತ್ತುಕೊಂಡು ನಿಂತಿದ್ದರು. ಇನ್ನೊಂದು ಪಕ್ಕದಲ್ಲಿ ಒಂದು ಹೆಣ್ಣು ಮಗು ನಿಂತಿತ್ತು. ಬಾಗಿಲು ತೆಗೆದು ಹೊರಗೆ ಬಂದರು. ಏನು ಬೇಕಾಗಿತ್ತು? ಯಾರು ನೀವು? ಅವರೇ, ನಿಮ್ಮ ತಾವ ಹೊಸಿ ಮಾತಾಡಬೇಕಿತ್ತು. ಹೇಳಿ, ಏನು? ಈ ಮಗ ನಮಗೆ ವ್ಯಾಪಾರ ಮಾಡುವಾಗ ಸಿಕ್ತು. ರೋಡ್ನಾಗೆ ಅಳ್ತಾ ನಿಂತಿತ್ತು. ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಆಶ್ಚರ್ಯದಿಂದ ಆ ಮಗುವನ್ನು ನೋಡಿ ಕಣ್ಣರಳಿಸಿದರು. ಏನು ಹೇಳ್ತಾ ಇದ್ದೀರಾ? ಹೌದು ತಾಯಿ, ನೆನ್ನೆ ರೋಡ್ನಾಗೆ ಸಿಕ್ತು ಎಂದ ಅವಳ ಗಂಡ. ಪೊಲೀಸ್ಗೆ ಒಪ್ಪಿಸಬೇಕಿತ್ತು ಎಂದರು. ಇಲ್ಲ ತಾಯಿ, ಅದೆಲ್ಲ ತಿಳಿಯೋದಿಲ್ಲ ಎಂದು ತಲೆ ಕೆರೆಯುತ್ತಾ ಒಳಗೆ ಹೆದರಿಕೆ ಆಯಿತು. ಹಿಂದೆ 1-2 ಬಾರಿ ರೋಡ್ನಲ್ಲಿ ಒದೆ ತಿಂದಿದ್ದ, ಹಾಗಾಗಿ ರೋಡ್ನಲ್ಲಿ ಸಿಕ್ತು ಮಗು ಅಂತ ಸುಳ್ಳು ಹೇಳಿದ್ದ. ಇಂದಿರಾ ಅವರು ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಒಂದರಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡುತ್ತಿದ್ದರು. ಒಳ್ಳೆಯ ಹೆಸರಿತ್ತು. ಹೃದಯ
ಎಂದರು. ಅಗಲವಾದ ಕಣ್ಣುಗಳು, ಮುದ್ದಾದ ಮುಖ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನಿಸುತ್ತಿತ್ತು. ಇವರನ್ನೇ ಪಿಳಿಪಿಳಿ ನೋಡುತ್ತಿತ್ತು. ಕೈಚಾಚಿ ಮಗುವನ್ನು ಎತ್ತಿಕೊಂಡರು. ಆಗ ತಾನೇ ನಿಂತು 2 ಹೆಜ್ಜೆ ಹಾಕುತ್ತಾ ನಿಲ್ಲುತ್ತಿತ್ತು. 1 ವರ್ಷವೂ ತುಂಬಿರಲಿಲ್ಲ. ಬಂದ ಕೆಲಸವಾಯಿತೆಂದು ಗಂಡ ಹೆಂಡತಿ ಹೊರಟರು. ಇಂದಿರಾಗೂ ಮಕ್ಕಳು ಎಂದರೆ ಬಹಳ ಮಮತೆ. ಮಗುವಿಗೆ ಸ್ನಾನ ಮಾಡಿಸಿ ಹಾಲು ಕುಡಿಸಿ ಮುಂದೇನು ಎಂದು ಯೋಚನೆ ಮಾಡುತ್ತಾ ಆ ದಿನ ಕಾಲ ಕಳೆದರು. ಇಲ್ಲಿಗೆ ಅಧ್ಯಾಯ 28 ಮುಕ್ತಾಯವಾಯಿತು. ಅಧ್ಯಾಯ 29. ಇಂದಿರಾ ಕೆಲಸ ಮಾಡುತ್ತಿದ್ದ ಹಾಸ್ಟೆಲ್ ಮುಂದಿನ ರೋಡಿನಲ್ಲಿ ಆಶ್ರಮವಿತ್ತು. ಆಶ್ರಮ ನಡೆಸುತ್ತಿದ್ದವರು ದುರ್ಗಾಪ್ರಸಾದ್ ಮತ್ತು ಅವರ ಹೆಂಡತಿ ಪ್ರೇಮಕುಮಾರಿ. ಇಂದಿರಾಗೆ ಚಿರಪರಿಚಿತರು. ಮಾರನೆಯ ದಿನ ಅವರನ್ನು ಭೇಟಿ ಮಾಡಿ ಇರುವ ವಿಚಾರವನ್ನೆಲ್ಲ ತಿಳಿಸಿ ಮಗುವನ್ನು ಅವರ ಬಳಿ ಬಿಟ್ಟು ಬಂದಿದ್ದರು. ಅಂದಿನಿಂದ ಮಗು ಶ್ಯಾಮಲ ಆಶ್ರಮ ಸೇರಿತ್ತು. ಇದೇ ಆಶ್ರಮಕ್ಕೆ ಹುಡುಕಿಕೊಂಡು ಬಂದ ದಂಪತಿಗಳೇ ವಿಕ್ರಮ್ ಹಾಗೂ ಹೇಮಲತಾ. ಆಶ್ರಮಕ್ಕೆ ಬಂದವರೇ ದುರ್ಗಾಪ್ರಸಾದ್ ದಂಪತಿಗಳನ್ನು ಭೇಟಿ ಮಾಡಿದರು. ವಿಕ್ರಮ್ ಹಾಗೂ ಹೇಮಲತಾ ಅವರನ್ನು ಪರಿಚಯ ಮಾಡಿಕೊಂಡು, ಬನ್ನಿ, ಏನಾಗಬೇಕಿತ್ತು ಹೇಳಿ ಎಂದರು. ನಾನು ವಿಕ್ರಮ್ ಹಾಗೂ ನನ್ನ ಪತ್ನಿ ಹೇಮಲತಾ. ನಮಗೆ ಮಕ್ಕಳಿಲ್ಲದ ಕಾರಣ ಒಂದು ಹೆಣ್ಣು ಮಗುವನ್ನು ಅಡಾಪ್ಟ್ ಮಾಡಿಕೊಳ್ಳಬೇಕಿತ್ತು. ನಮ್ಮಾಕೆಗೆ ಹೆಣ್ಣು ಮಗು ಎಂದರೆ ತುಂಬ ಪ್ರೀತಿ ಎಂದರು. ಅವರ ಎಲ್ಲ ವಿಚಾರವನ್ನು ಕೂಲಂಕುಷವಾಗಿ ತಿಳಿದುಕೊಂಡು ಕಾನೂನು ರೀತಿಯಲ್ಲಿಯೇ ಮಗುವನ್ನು ಕೊಡಬೇಕಿತ್ತು. ಇದು ಎಲ್ಲ ಆಶ್ರಮದ ರೀತಿಯಾಗಿತ್ತು. ಎಲ್ಲ ಮುಗಿದ ಮೇಲೆ ಮಕ್ಕಳನ್ನು ನೋಡಲು ಒಳಗೆ ಕರೆದುಕೊಂಡು ಹೋದರು. 1 ವರ್ಷದಿಂದ ಹಿಡಿದು 5 ವರ್ಷದ ಎಲ್ಲ ಮಕ್ಕಳು ಇದ್ದವು. ಎಲ್ಲ ಮಕ್ಕಳನ್ನು ನೋಡುತ್ತಿದ್ದಂತೆ ಹೇಮಲಾ ಕಣ್ಣಿಗೆ, ಮುದ್ದಾದ ಶ್ಯಾಮಲ ಕಣ್ಣಿಗೆ ಬಿದ್ದಳು. ಕೂಡಲೇ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದಳು. ಮಗು ಕೂಡಲೇ ಹೇಮಾಳ ಕತ್ತಿನ ಸುತ್ತ ಕೈಯನ್ನು ಬಳಸಿ ಹಿಡಿದುಕೊಂಡಿತು. ಆ ಕ್ಷಣ ಮಗುವಿನ ಮುದ್ದಾದ ಮುಖ ನೋಡಿ ಮೈಮರೆತು ಬಿಟ್ಟಳು. ಮಗುವನ್ನು ತಬ್ಬಿಕೊಂಡು ಲೊಚಲೊಚನೆ ಮುತ್ತಿಟ್ಟಳು. ಒಡನೆ ವಿಕ್ರಮ್ ಬಂದು ಹೇಮಾಳಿಂದ ಮಗುವನ್ನು ಎತ್ತಿಕೊಂಡರು. ಎಷ್ಟು ಮುದ್ದಾಗಿದೆ ಮಗು ಎಂದರು. ಅಲ್ಲಿಯೇ ನಿಂತಿದ್ದ ಪ್ರೇಮಕುಮಾರಿ ಹೇಳಿದರು, 2-3 ದಿವಸದ ಹಿಂದೆ ಈ ಮಗು ಇಲ್ಲಿಗೆ ಬಂದಿದ್ದು. ಯಾರು ಏನು ಅಂತ ಗೊತ್ತಿಲ್ಲ. ಅಕಸ್ಮಾತಾಗಿ ಯಾರಾದರೂ ವಿಚಾರಿಸಿಕೊಂಡು ಬಂದರೆ ಏನು ಮಾಡೋದು? ಹಾಗಾಗಿ ಈ ಮಗು ಕೊಡೋಕ್ಕೆ ಬರೋಲ್ಲ ಎಂದರು. ನೋಡಿ, ಇದರ ಬಗ್ಗೆ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ. ಹೇಗಿದ್ದರೂ ನಮ್ಮ ಫೋನ್ ನಂಬರ್ ಇದೆ, ಅಡ್ರೆಸ್ ಇದೆ, ಕಾಲ್ ಮಾಡಿ. ತಕ್ಷಣವೇ ಮಗುವನ್ನು ಕರೆದುಕೊಂಡು ಬರ್ತೀವಿ ಎಂದರು. ವಿಕ್ರಮ್, ಓಕೆ, ನಿಮ್ಮ ಆಸೆಗೆ ಅಡ್ಡಿ ಮಾಡೋಲ್ಲ. ನೀವೇ ಅಪ್ಪ ಅಮ್ಮ ಆಗಬೇಕು. ಆದರೆ ಅಂತ ಇದ್ದರೆ ಯಾರು ತಪ್ಪಿಸಲು ಸಾಧ್ಯ ಎಂದು ಹೇಳಿ ಕಳುಹಿಸಿಕೊಟ್ಟಿದ್ದರು. ಆ ಮಗು ಶ್ಯಾಮಲಾಳೆ ಆದ್ವಿಕ ಆಗಿ ವಿಕ್ರಮ್ ಮಗಳಾಗಿ ಬೆಳೆದಿದ್ದಳು. ಶ್ಯಾಮಲಾ ಮಾವನ ಇನ್ನೊಂದು ಸಂಸಾರವನ್ನು ಜೊತೆಗೂಡಿಸಲು ಹೋಗಿ ಇನ್ನೊಂದು ರಹಸ್ಯ ಹೊರಬಿದ್ದಿತು. ಶಿಸ್ತಿನ ಸಿಪಾಯಿ ಎಂದು ಹೆಸರಾಗಿದ್ದ ವಿಕ್ರಮ್ ನಿಷ್ಠಾವಂತರು, ಸೃಜನಶೀಲರು, ಸತ್ಯವಂತರು ಆಗಿದ್ದರಿಂದ ಇರುವ ಸತ್ಯವನ್ನು ಬಿಚ್ಚಿಟ್ಟರು. ಶ್ಯಾಮಲಾ, ಆದ್ವಿಕ, ಕೌಸಲ್ಯ, ಅನಂತಶರ್ಮರ ಕಣ್ಣಿನಿಂದ ಒಂದೇ ಸಮನೆ ಕಣ್ಣೀರ ಧಾರೆ ಹರಿಯುತ್ತಿದೆ ಎಂದರೆ ತಪ್ಪಾಗಲಾರದು. ಅಷ್ಟು ವರ್ಷಗಳ ಅಗಲಿಕೆ ಚಿಕ್ಕ ವಯಸ್ಸಿನಲ್ಲಿ ಕಳೆದು ಹೋದ ಆ ಮಗುವೇ ಆದ್ವಿಕಳಾಗಿ ನಮ್ಮ ಕಣ್ಮುಂದೆ ಅರಗಿಸಿಕೊಳ್ಳಲು ಸಮಯವೇ ಹಿಡಿಯಿತು. ಶ್ಯಾಮಲಾ ಮುಂದಾಗಿ ಆದ್ವಿಕಾಳನ್ನು ಅಪ್ಪಿಕೊಂಡು ಕಣ್ಣೀರು ಹಾಕುತ್ತಾ ಮಾತು ಬಾರದ ಮೂಕಿಯಾದಳು. ಆದ್ವಿಕ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕರಿಸಿದಳು. ಏನೂ ಮಾಡಲಾಗದೆ ಅಸಹಾಯಕತೆಯಿಂದ ನಿಂತಿದ್ದ ತಂದೆ ವಿಕ್ರಮರವರನ್ನು ಅಪ್ಪಿಕೊಂಡು ಅವರ ಕಣ್ಣನ್ನು ನೋಡಿ, ಯಾವತ್ತಿದ್ದರೂ ಮುಂದೆಯೂ ನಾನು ನಿಮ್ಮ ಮಗಳೇ ಅಪ್ಪ ಎಂದು ಅವಳ ಕಣ್ಣುಗಳು ಭರವಸೆ ಇತ್ತವು. ಆಗ ವಿಕ್ರಮರವರಿಗೆ ಸಮಾಧಾನವಾಯಿತು. ಮಾವನವರಿಗೆ ಹೃದಯಾಘಾತವಾಗಿದೆ, ತಕ್ಷಣವೇ ಬರಬೇಕೆಂದು ಶ್ಯಾಮಲಾ ಕುಮಾರ್ಗೆ ಫೋನ್ ಮಾಡಿ ಕೂಡಲೇ ಬರಬೇಕೆಂದು ತಿಳಿಸಿದ್ದಳು. ಇದನ್ನು ಬಿಟ್ಟು ಅಪ್ಪ ಮಗ ಏನು ಮಾತಾಡಲು ಯಾವ ಮಾರ್ಗವೂ ತೋಚದೆ ಹೊರಟು ಬಂದಿದ್ದ. ಶ್ಯಾಮಲಾ ಅವಳಿಗೆ ಗೊತ್ತಿಲ್ಲದೆ ಸಣ್ಣ ಸುಳ್ಳನ್ನು ಹೇಳಲೇಬೇಕಾಯಿತು. ಈ ವಿಷಯ ಕೇಳಿದ ಕುಮಾರ್ ತಂದೆಯನ್ನು ನೋಡುವ ಸಲುವಾಗಿ ಫ್ಲೈಟ್ನಲ್ಲಿ ಹೊರಟು ಬಂದಿದ್ದ. ಕಾರಿನಿಂದ ಇಳಿದು ಬಂದ ಕುಮಾರ್ ನೋಡಿದ್ದು ಬಂಗಲೆಯ ಮುಂದೆ ಸೇರಿದ್ದ ಜನರನ್ನು ನೋಡಿ ಭಯವಾಯಿತು. ತಕ್ಷಣ ಬಂಗಲೆಯ ಡೆಕೋರೇಷನ್, ಲೈಟ್ಸ್ ಅರೇಂಜ್ಮೆಂಟ್ ನೋಡಿ ಸಮಾಧಾನಗೊಂಡ. ಶ್ಯಾಮಲಾ ಸುಳ್ಳು ಹೇಳಿ ಫಂಕ್ಷನ್ಗೆ ಕರೆಸಿದ್ದಾಳೆ ಎಂದು ಕೋಪಗೊಂಡ. ಪೂಜೆ ನಡೆಯುತ್ತಿರುವ ಸ್ಥಳಕ್ಕೆ ಬಂದಾಗಲೇ ಅವನಿಗೆ ತಿಳಿದಿದ್ದು ಇಲ್ಲಿ ಒಂದೇ ತರಹದ 2 ಶ್ಯಾಮಲಿಯರಿದ್ದಾರೆ ಅಂತ. ಅಲ್ಲಿ ನಿಂತಾಗಲೇ ವಿಕ್ರಮ್ ಹೇಳಿದ ಇಂದಿನ ಕತೆ ಆದ್ವಿಕಾಗೂ ಗೊತ್ತಾಗಿದ್ದು. ಎಲ್ಲ ಕೇಳಿಸಿಕೊಂಡ ಕುಮಾರ್ ಅಲ್ಲಿಯೇ ಇದ್ದಕ್ಕಿದ್ದ ಹಾಗೆ ಬಂದು ನಿಂತಿದ್ದ
ಕುಮಾರ್ ಎಲ್ಲವನ್ನೂ ಕೇಳಿಸಿಕೊಂಡಿದ್ದ. ಕೌಸಲ್ಯಾನಂತ ಶರ್ಮರ ಇಬ್ಬರು ಮಕ್ಕಳು ಒಂದೇ ತರಹ ಇರುವುದು ಕುಮಾರ್ ಅಲ್ಲಿಗೆ ಬಂದು ನೋಡಿದ ಮೇಲೆ ತಿಳಿದಿದ್ದು. ಆಗ ಅಂದುಕೊಂಡ, ಎಷ್ಟೇ ಆಗಲಿ, ಅದಕ್ಕೆ ದೊಡ್ಡವರು ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಎಂದು. ನನ್ನ ಈ ವರ್ತನೆಯಿಂದ ಆದ್ವಿಕ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು ಎಂದು ಯೋಚಿಸುತ್ತಾ ನಿಂತ ಕುಮಾರ್ ಆರತಿಯವರು ಮಗನನ್ನು ನೋಡಿ, ಕುಮಾರ್, ಯಾವಾಗ ಬಂದೆ ಎಂದು ತಬ್ಬಿಕೊಂಡರು. ಅಮ್ಮನ ಕಾಲಿಗೆ ನಮಸ್ಕರಿಸಿದ. ಮಗು ಹೇಗಿದ್ದೀಯಾ ಎಂದು ಅಳಲು ಶುರು ಮಾಡಿದರು. ನನ್ನನ್ನು ಕ್ಷಮಿಸಿಬಿಡು ಕುಮಾರ್, ನಿನಗೆ, ನಿನ್ನ ತಾಯಿಗೆ ನಾನು ತುಂಬ ನೋವನ್ನು ಕೊಟ್ಟುಬಿಟ್ಟೆ ಎಂದರು. ಇಲ್ಲ ಅಪ್ಪ, ನೀವು ಎಂದಿಗೂ ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿ ಸಲುಹಿದ್ದೀರಿ, ಮತ್ತೇಕೆ ಕಣ್ಣೀರು ಎಂದು ಹೇಳಿ ತಂದೆಯ ಕಣ್ಣೀರು ಒರೆಸಿ ಸಮಾಧಾನ ಮಾಡಿದ. ಇಂದಿನ ರಾತ್ರಿ ಶ್ಯಾಮಲ್ ಸಾಗರಗೆ ಮಾವನ ಹಳೆಯ ಜೀವನದ ಕಥೆಯನ್ನು ಒಂದು ಬಿಡದಂತೆ ಹೇಳಿದ್ದಳು. ನೀವು ನನಗೆ ಭರವಸೆ ಕೊಟ್ಟಿದ್ದೀರಿ. ನನ್ನ ಮತ್ತು ಮಗುವಿಗೆ ಜ್ಞಾಪಕವಿರಲಿ. ನನಗೆ ಮಾತೃಸ್ವರೂಪರಾದ ಅತ್ತೆಯವರನ್ನು ನೀವು ನನಗೆ ಒಪ್ಪಿಸಬೇಕು. ಮತ್ತು ನಿಮ್ಮ ಅಣ್ಣ ಕುಮಾರ್ನನ್ನು ನೀವು ಅಣ್ಣ ಎಂದು ಒಪ್ಪಿಕೊಳ್ಳಬೇಕು ಎಂದು ಹೇಳಿದಳು. ಎಲ್ಲವೂ ಮೊದಲೇ ಗೊತ್ತಿದ್ದರಿಂದ ಅಲ್ಲಿಯೇ ನಿಂತಿದ್ದ ಸಾಗರ್ ಅಣ್ಣ ಎಂದು ಕರೆದ ಕೂಡಲೇ ಕುಮಾರ್ ಆಶ್ಚರ್ಯವಾಗಿ ನೋಡುತ್ತಿದ್ದಂತೆ ಸಾಗರ್ ಬಂದು ಕುಮಾರ್ನನ್ನು ಅಪ್ಪಿಕೊಂಡ. ಕುಮಾರ್ಗೆ ಸಂತೋಷದಿಂದ ಕಣ್ಣೀರು ತುಂಬಿ ಬಂತು. ಆರತಿ ಮತ್ತು ಅಭಿರಾಮ್ ಅಣ್ಣ ತಮ್ಮಂದಿರನ್ನು ನೋಡಿ ಸಂತೋಷಪಟ್ಟರು. ಮಗುವಿಗೆ ಶ್ಯಾಮಲ ತನ್ನ ಅತ್ತೆಯಾದ ಭವಾನಿಯ ಹೆಸರನ್ನೇ ಇಡಬೇಕೆಂದು ಹೇಳಿದಾಗ ಎಲ್ಲರೂ ಒಪ್ಪಿ ಸಂತೋಷದಿಂದ ಭವಾನಿ ಎಂದೇ ನಾಮಕರಣ ಮಾಡಿದರು. ಸತ್ತು ಸ್ವರ್ಗದಲ್ಲಿರುವ ಭವಾನಿಯವರ ಆತ್ಮಕ್ಕೂ ಸಂತೋಷವಾಗಿರಬೇಕು. ಪುಟ್ಟ ಮಗುವಿನ ಕಣ್ಣಲ್ಲಿ ಎಲ್ಲರನ್ನೂ ಒಂದುಗೂಡಿಸಿದ ಸಂತೋಷ ಎದ್ದು ಕಾಣುತ್ತಿತ್ತು. ಇಲ್ಲಿಗೆ ಕಾದಂಬರಿಯ ಕತೆ ಮುಕ್ತಾಯವಾಯಿತು. ನಮಸ್ಕಾರ.